ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೋಂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಸಬ್ಬಕ್ಕಿ ಬೋಂಡ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೊಸೀಜರಲ್ಲೇ ನಾರ್ಮಲ್ ಬೋಂಡನೂ ಆಗುತ್ತೆ. ಸೊ ನೋಡಿ, ನಾನು ಕೊತ್ತಂಬರಿ, ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಇಷ್ಟೇ, ಇನ್ನೇನು ಬೇಕಾಗಲ್ಲ. ಸೊ ಇವಾಗ ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೆ. ಸೊ ಒಂಚೂರು ಸೋಡಾ, ಸ್ವಲ್ಪ ವಾಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಆಪ್ಷನ್ ಅದು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ಹಾಕ್ಕೊಂಡು, ಮೊದಲು ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದರಲ್ಲೇ ಸ್ವಲ್ಪ ನೀವು ಇಟ್ಟಿಸ್ಕೋಬೇಕು. ಅದಾದಮೇಲೆ ಬೇಕಿದ್ರೆ ನೀರು ಹಾಕ್ಕೋಬೇಕು ನೀವು. ಏಕೆಂದರೆ ಸೊಪ್ಪಲ್ಲಿ, ಈರುಳ್ಳಿಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ಆಮೇಲೆ ಫಸ್ಟ್ ನೀರು ಹಾಕ್ಕೊಂಡೆಲ್ಲ ಮಾಡ್ಕೊಂಬಿಟ್ರೆ ಅದು ನಿಮಗೆ ಜಾಸ್ತಿ ಮೆತ್ತಗೆ ಆಗೋಗುತ್ತೆ. ನೋಡಿ, ಫಸ್ಟ್ ಹಿಟ್ಟನ್ನು ಹಾಕ್ಕೊಂಡು ನೀರು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ನಾನು. ಇದು ನೋಡಿ, ಸಬ್ಬಕ್ಕಿದಲ್ವ, ಸ್ವಲ್ಪ ಸಬ್ಬಕ್ಕಿ ಎಕ್ಸ್ಟ್ರಾನೇ ಇರಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಒಂಚೂರು ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು. ಬೇಡ, ನಾರ್ಮಲ್ ಬೋಂಡ ಬೇಕಿದ್ರೆ ಸಬ್ಬಕ್ಕಿ ಸ್ಕಿಪ್ ಮಾಡಿ ಮಿಕ್ಕಿದ್ದೆಲ್ಲ ಹಾಕ್ಕೊಂಡ್ರೆ ನಾರ್ಮಲ್ ಬೋಂಡ ಆಗುತ್ತೆ ನಿಮಗೆ. ಸೊ ನೋಡಿ, ಇವಾಗಿದ್ದು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ತಾಯಿದೆ. ಇಷ್ಟು ಮಾತ್ರ ಆದರೆ ಸಾಕು. ಇವಾಗಿದ್ದು ನೋಡಿ, ಎಣ್ಣೆ ಕಾದಿದೆ. ಇವಾಗ ಒಂಚೂರು ಹಾಕಿ ನೋಡೋಣ. ಎಣ್ಣೆ ಕಾದಿದೆ ನೋಡಿ, ಈ ಥರ ಬರಬೇಕು. ಎಣ್ಣೆ ಕಾದಿರನೇ ಹಾಕಿದ್ರೆ ಅದು ಸರಿ ಬರೋಲ್ಲ, ಒಳಗಡೆ ಎಲ್ಲ ಹಿಟ್ಟಿಟ್ಟಂಗೆ ಇರುತ್ತೆ. ಸೊ ನೀಟಾಗಿ ಎಲ್ಲ ಕಡೆ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಥರ ಎಷ್ಟು ಬಾಣಲಿ ಜಾಗ ಇದೆಯೋ ಅಷ್ಟು ಹಾಕ್ಕೊಂಡು. ಸೊ ನಾವು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದಕ್ಕೆ ನಿಮ್ಗೆ ಅಷ್ಟು ಗೋಲ್ಡನ್ ಬ್ರೌನ್ ಬರೋದಿಲ್ಲ. ಸೊ ನೋಡಿ, ಈ ಕಲರಲ್ಲಿ ಬರುತ್ತೆ. ಸೊ ಅಷ್ಟೇ ನೋಡಿ, ಎತ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ಬೋಂಡ ರೆಡಿ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಕ್ಕೆ ಬೇಕಿದ್ರೂ ಹಾಕ್ಕೊಂಡು ತಿನ್ಕೋಬೋದು. ಕೆಚಪ್ ಜೊತೆ ಬೇಕಿದ್ರೂ ತಿನ್ಬೋದು. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.